ಇವತ್ತು ನಂಗೆ ಹುಷಾರಿಲ್ಲ ಅಂತ ನಮ್ಮತ್ತೆ ಬೆಳಗ್ಗೆನೆ ಬಂದು ನನಗೋಸ್ಕರ ಹೈ ಪ್ರೋಟೀನ್ ತಿಂಡಿ ಮಾಡ್ತಾವ್ರೆ. ನಿನಗೋಸ್ಕರ ಕಣವ, ನೀನು ಡಯಟ್ ಅಂತೀಯಲ್ಲ. ಈ ಥರ ಎನ್ಕರೇಜ್ ಮಾಡೋ ಅತ್ತೆಯವ್ರ ಮನೇಲಿದ್ರೆ ಎಲ್ಲರೂ ಸಣ್ಣ ಆಗ್ಬೋದು. ಆದರೆ ನಮ್ಮ ಅತ್ತೆದು ಇನ್ನೊಂದು ಮುಖ ಇದೆ, ಅವತ್ತು ನೀವೆಲ್ಲ ಹೇಳಿದ್ರಲ್ಲ ಅದು ಇದೆ, ಗೊತ್ತಾಯ್ತಾ? ನೋಡಿ ಆ ಮುಗುಳ್ನಾಗಲೇ ಎಲ್ಲ ಕಾಣ್ತಾ ಇದೆ. ಈ ಕ್ಯಾಮ್ರಾ ಆನ್ ಆಗಿದೆ ಅಂತ ಈ ತರ ಒಳ್ಳೆಯವ್ರ ತರ ನಡ್ಕತ್ತವ್ರೆ. ಏನ್ ಮಾಡ್ತೀಯ ಹೇಳು. ಕ್ಯಾಮ್ರಾ ಆನ್ ಆಗಿರೋದಕ್ಕೆ ಹಿಂಗಿರೋದು, ಕ್ಯಾಮ್ರಾ ಆಫ್ ಆಗ್ಲಿ ಇನ್ನೊಬ್ರು ಬರ್ತಾರ ಆಚೆ ಕಡೆ. ಫುಲ್ ವೆಜಿಟೇಬಲ್ಸ್, ಫುಲ್ ಹೆಲ್ದಿಯಾಗಿ ಮಾಡ್ತಾವ್ರೆ. ಸಕ್ಕದಾಗಿದೆ. ಆಗ್ಲೇ ಒಂಚೂರು ತಿನ್ಕೊಬಿಟ್ಟಿದೀನಿ, ಅದಕ್ಕೆ ಮುಂಚೆನೆ ಹೇಳ್ತಾ ಇದ್ದೀನಿ. ಸೂಪರ್ ಆಗಿದೆ. ಇದಕ್ಕೆ ರೆಸಿಪಿ ಬೇಕು ಅಂತ ಹೇಳಿದ್ರೆ ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ, ಹಾಗೆ ಡೀಟೇಲ್ಡ್ ವ್ಲಾಗ್ ಯೂಟ್ಯೂಬಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ ಸರಿನಾ? ನೀವು ಒಂದ್ಸತಿ ಟ್ರೈ ಮಾಡಿ. ನಮ್ಮ ಅತ್ತೆದು ರೆಸಿಪಿ ಹೈ ಪ್ರೋಟೀನ್ ಪಲಾವು. ನಾನು ಮಾಡಿದ್ರೆ ಒಂಚೂರು ಅಕ್ಕಿ ಕಮ್ಮಿ ಹಾಕ್ತೀನಿ, ಅವ್ರು ಮಾಡಿದ್ರೆ ಒಂಚೂರು ಅಕ್ಕಿ ಜಾಸ್ತಿ ಹಾಕಿದ್ದಾರೆ, ಅಷ್ಟೇ ವ್ಯತ್ಯಾಸ. ಆದರೆ ಫ್ಲೇವರ್ ಮಾತ್ರ ಸಾಕಾಗಿದೆ. ಅವ್ರಿಗೆ ಹೊಟ್ಟೆ ಸಿಗ್ತದೆ, ತರ್ಕೊಳಕಾಯ್ತಲ್ಲ. ನಿಂಗೆ ಬೇಕಾ? ಅದು ಇದಕ್ಕೆ ನಾವೇನು ಮಾಡ್ಬೇಕಾಯ್ತು ಗೊತ್ತಾ? ಹೆಸರು ಬೇಳೆ ಪಾಯಸ ಮಾಡ್ಬೇಕಾಯ್ತು. ಪಾಯಸ